ಕಾರವಾರದ ನಂದನಗದ್ದ ಸ್ಮಶಾನ ಭೂಮಿಯನ್ನ ರವಿವಾರದಂದು ಸ್ಥಳೀಯರೇ ಸೇರಿ ಸ್ವಚ್ಛಗೊಳಿಸಿದ್ದು ನಗರಸಭೆ ಸದಸ್ಯ ನಂದಾ ನಾಯ್ಕ್ ನೇತೃತ್ವದಲ್ಲಿ ಈ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಯಿತು. ಕಾರವಾರದ ನಂದನಗದ್ದ ಸ್ಮಶಾನ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರದ ನಂತರ ಅಲ್ಲೇ ಬಿಟ್ಟು ಹೋಗುವ ವಸ್ತುಗಳು ಮತ್ತು ಕೆಲವು ಕಿಡಿಗೇಡಿಗಳ ಕೃತ್ಯದಿಂದಾಗಿ ಸ್ಮಶಾನ ಭೂಮಿ ಕೊಳಕಿನ ಕೊಂಬೆಯಂತಾಗಿತ್ತು. ಅಲ್ಲದೆ ಸ್ಮಶಾನವನ್ನು ಬಿಡದ ಕುಡುಕರು ಕುಡಿದು ಅಲ್ಲಿಯೇ ಬಾಟಲು ಎಸೆದು ಹೋಗುತ್ತಿರುವುದು ನಡೆಯುತ್ತಿತ್ತು. ಸ್ಮಶಾನ ಸ್ವಚ್ಛತೆ ವೇಳೆ ತ್ಯಾಜ್ಯವನ್ನ ಒಂದೆಡೆ ಸಂಗ್ರಹಿಸಲಾಯಿತಲ್ಲದೆ ಮದ್ಯದ ಬಾಟಲಿಗಳನ್ನ ಸಹ ಹೆಕ್ಕು ತೆಗೆಯಲಾಗಿದೆ. ಈ ವೇಳೆ ಎಂಆರ್ ನಾಯ್ಕ್, ನಂದಾ ಟಿ ನಾಯ್ಕ್, ಧ್ಯಾನೇಶ್ವರ್ ನಾಯ್ಕ್, ಗುರು ಎಸ್ ನಾಯ್ಕ್, ವಿನೋದ್ ಮಾಳ್ಸೇಕರ್, ಸತೀಶ್ ಎಂ ನಾಯ್ಕ್, ಸುರೇಶ್ ಟಿ ನಾಯ್ಕ್, ಗಜು ಜಿ ನಾಯ್ಕ್, ಗಿಂಡಿವಾಡ, ಸಂಕ್ರಿವಾಡ, ಹನುಮಿವಾಡ, ಕುಲಕೋಟೇಶ್ವರವಾಡ, ಬಾಡ ಹಾಗೂ ನಂದನಗದ್ದ ನಾಗರಿಕರು ಪಾಲ್ಗೊಂಡಿದ್ದರು. ವಾರಾಂತ್ಯದ ಕರ್ಫ್ಯೂಗೆ ಪ್ರವಾಸಿ ತಾಣ ಮುರುಡೇಶ್ವರ ಬರಗೆಟ್ಟು ಹೋಗಿದೆ. ಕಳೆದ 1 ತಿಂಗಳಿನಿಂದೀಚೆಗೆ ಚಿಗುರೊಡೆಯುತ್ತಿದ್ದ ಆರ್ಥಿಕ ಚಟುವಟಿಕೆ ಇದ್ದಕ್ಕಿದ್ದಂತೆಯೇ ಮಕಾಡೆ ಮಲಗಿದ್ದು ಪ್ರವಾಸ ಇನ್ನಷ್ಟು ಪ್ರಯಾಸವನ್ನ ತಂದಿಟ್ಟಿದೆ. ವಾರಾಂತ್ಯದ ಕರ್ಫ್ಯೂ ಹಿನ್ನೆಲೆಯಲ್ಲಿ ಕಡಲ ತೀರ ಸ್ತಬ್ಧಗೊಂಡಿದೆ. ಪ್ರವಾಸಿಗರ ಗದ್ದಲದಿಂದಾಗಿ ದನಿ ಕಳೆದುಕೊಂಡಿದ್ದ ಅಲೆಗಳು ಮತ್ತೆ ಶಕ್ತಿಯನ್ನ ಪಡೆದುಕೊಂಡಿರುವುದು ಕಂಡುಬಂದಿದೆ. ಪ್ರವಾಸಿಗರನ್ನ ನೀರಿನಾಟಕ್ಕೆ ಕರೆದೊಯ್ಯುತ್ತಿದ್ದ ಬೋಟ್ಗಳು ನೀರಿನಲ್ಲಿಯೇ ಒತ್ತಾಯದ ವಿಶ್ರಾಂತಿಗೆ ಜಾರಿವೆ. ಸಮುದ್ರ ಬೇಲಿಯ ಮೇಲೆ ಪ್ರವಾಸಿಗರಿಗೆ ಮುದ ನೀಡುತ್ತಿದ್ದ ಕುದುರೆಗಳಿಗೂ ವಾರದ ರಜೆ. ನೀರಿನಲ್ಲಿ ಪ್ರವಾಸಿಗರು ಉಸಿರು ಕಳೆದುಕೊಳ್ಳದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದ ಜೀವರಕ್ಷಕ ಸಿಬ್ಬಂದಿಗಳಿಗೂ ಈಗ ಕೆಲಸ ಇಲ್ಲ. ಬೆಳಗಾಯಿತಂದ್ರೆ ಮುರುಡೇಶ್ವರ ದೇವಾಲಯ ಕಡಲ ತೀರಕ್ಕೆ ಬಂದು ಹೋಗುವವರನ್ನ ತಡೆದು ಅವರಿಗೆ ಮುದ ನೀಡುವಂತೆ ನಿಲ್ಲಿಸಿ ಫೋಟೋ ಕ್ಲಿಕ್ಕಿಸಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದವರ ಪೈಕಿ ಒಂದಿಬ್ಬರನ್ನ ಬಿಟ್ರೆ ಹೆಚ್ಚಿನವರು ಸದ್ಯಕ್ಕೆ ತಮ್ಮ ಕೆಲಸವನ್ನ ಕೈಚೆಲ್ಲಿ ಕುಳಿತು ಬಿಟ್ಟಿದ್ದಾರೆ. ದೇವಾಲಯದ ಆವರಣವು ದೊಡ್ಡ ಸಂಖ್ಯೆಯ ಭಕ್ತರಿಲ್ಲದೆ ಜೀವಕಳೆಯನ್ನ ಕಳೆದುಕೊಂಡಿದೆ. ನಿತ್ಯವೂ ಪಂಚಕ್ಷೇತ್ರದ ಸೃಷ್ಟಿಯನ್ನ ಸಾರುತ್ತಿರುವ ಶಿವಲಿಂಗ ಅದರಾಚೆ ಎತ್ತರದಲ್ಲಿ ಆಗಸಕ್ಕೆ ಶಿರವನ್ನ ತಾಗಿಸಿ ನಿಂತ ಮಹಾಶಿವ, ಆತನ ಪಾದದ ಬುಡದಲ್ಲಿಯೇ ಅರ್ಜುನನಿಗೆ ದೈವ ವಾಕ್ಯವನ್ನ ಬೋಧಿಸುತ್ತಿರುವ ಶ್ರೀಕೃಷ್ಣ, ಅಲ್ಲಿಯೇ ಪಕ್ಕದಲ್ಲಿರುವ ಭೂಕೈಲಾಸ ಇತ್ಯಾದಿ ಎಲ್ಲ ಮಹಿಮೆಗಳನ್ನು ಆಲಿಸಲು ಅಲ್ಲೀಗ ಮನುಷ್ಯನಿಗೆ ಅವಕಾಶ ಇಲ್ಲ. ಇಲ್ಲಿ ಸಮೀಪದ ನೇತ್ರಾಣಿ ದ್ವೀಪಕ್ಕೆ ಸಾಗಿ ಸ್ಕೂಬಾ ಡೈವಿಂಗ್ ಮೂಲಕ ಕಡಲಡಿಯಲ್ಲಿ ವಿಹರಿಸಿ ಬಣ್ಣದ ಲೋಕದಲ್ಲಿ ಮೈಮರೆಯುವ ಉತ್ಸಾಹಿಗಳಿಗೂ ಕೊರೋನಾ ಸೋಂಕಿನ ಬೆದರಿಕೆ. ಪ್ರವಾಸಿಗರ ಸಂಖ್ಯೆ ಸ್ಫೋಟಗೊಂಡು ವಸತಿ ಗೃಹದ ಕೋಣೆಗಳು ಸಾಲದಾಗುತ್ತಿವೆ ಎಂದು ಪ್ರವಾಸಿಗರು ಬೊಬ್ಬೆ ಹೊಡೆದುಕೊಳ್ಳುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಹೋಟೆಲ್ಗಳೆಲ್ಲ ಖಾಲಿಯಾಗಿ ಬಂದವರ ಹಾಗೂ ಇಲ್ಲಿಯೇ ಇದ್ದವರ ಲೆಕ್ಕಾಚಾರವನ್ನೆಲ್ಲ ತಪ್ಪಿಸಿಬಿಟ್ಟಿವೆ. ಆಟೋಗಳು ರಸ್ತೆಗೆ ಇಳಿದಿವೆಯಾದ್ರೂ ಆಟೋವನ್ನ ಹತ್ತಿ ಇಳಿಯುವವರಿಲ್ಲದೆ ಚಾಲಕರು ರಸ್ತೆಯಲ್ಲಿಯೇ ರಜೆಯನ್ನ ಕಳೆಯುತ್ತಿದ್ದಾರೆ. ಪಾರ್ಸೆಲ್ ನೀಡಿ ವ್ಯಾಪಾರ ವಹಿವಾಟು ನಡೆಸಲು ಬಾಗಿಲು ತೆರೆದುಕೊಂಡ ಹೋಟೆಲ್ಗಳಲ್ಲಿಯೂ ಕೆಲಸಗಾರರಿಗೆ ಸಂಬಳ ನೀಡುವಷ್ಟು ವ್ಯಾಪಾರ ನಡೆದ್ರೆ ಸಾಕು ಎಂಬ ಮಾತು ಕೇಳಿ ಬರ್ತಿದೆ. ಮುಂದಿನ 2-3 ತಿಂಗಳು ಪ್ರವಾಸಿ ತಾಣ ಮುರುಡೇಶ್ವರದ ಪಾಲಿಗೆ ನಿರ್ಣಾಯಕವಾಗಿದ್ದು, ಕೊರೋನಾ ಒಮಿಕ್ರಾನ್ ಕಾಡುತ್ತಲೇ ಇದ್ರೆ ನಮ್ಮನ್ನ ಮಹಾಶಿವನೇ ಕಾಪಾಡಬೇಕು ಎಂದು ಮುರುಡೇಶ್ವರದ ಜನರು ಅಸಹಾಯಕರಾಗಿ ಅಭಿಪ್ರಾಯವನ್ನ ಹೊರಹಾಕ್ತಿದ್ದಾರೆ. ಹೇಳಿಕೇನಿಲ್ಲ, ಬಟ್ ಈಗ ಎಲ್ಲ ಈಗ ಓಪನ್ ಆಗಿದೆ ಅಷ್ಟೇ. 3 ಗಂಟೆಗೆ ಓಪನ್ ಆಗಿದೆ, ದೇವಸ್ಥಾನ ಎಲ್ಲ ಓಪನ್ ಆಗಿದೆ, ಈಗ ಎಂದಿನಂತೆ ಓಪನ್ ಆಗಿದೆ. ಬಟ್ ಜನ ಇಲ್ಲ, ಯಾರಿಲ್ಲ, ದಯವಿಟ್ಟು ಸ್ವಾಮಿಯವರು ಮಾತ್ರ ಇರೋದು. ಇನ್ನು ವಾರಾಂತ್ಯದ ಕರ್ಫ್ಯೂಗೆ ಮುರುಡೇಶ್ವರ ನಿದ್ರೆಗೆ ಜಾರಿದ್ರೂ ಆಗೊಮ್ಮೆ ಈಗೊಮ್ಮೆ ಮುರುಡೇಶ್ವರ ದೇವಾಲಯದ ಆವರಣದಲ್ಲಿ ಕಾಣಿಸಿಕೊಳ್ಳುವ ವಾಹನಗಳಿಂದ ಅಯ್ಯಪ್ಪನ ಭಕ್ತರು ಇಳಿಯುತ್ತಿದ್ದಾರೆ. ಶಿವನಿಗೆ ಕೈಮುಗಿದು ಮುಂದಕ್ಕೆ ಸಾಗುವ ಈ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳೇ ಈಗ ಮುರುಡೇಶ್ವರದಲ್ಲಿ ಕಾಣಿಸುವ ಪ್ರವಾಸಿಗರು. ಕಡಲಿಗೂ ಇವರೇ ಇಳಿದು ಕೈ ಮುಗಿಯುತ್ತಿರುವ ದೃಶ್ಯ ಕಂಡುಬಂದಿದೆ. ಅಲ್ಲಿದ್ದ ಎಳನೀರು ಅಂಗಡಿಗೂ ಇವರೇ ಗ್ರಾಹಕರು. ವಾರಾಂತ್ಯದ ಕರ್ಫ್ಯೂ ಹಿನ್ನೆಲೆಯಲ್ಲಿ ದೇವಾಲಯದ ಬಾಗಿಲು ಮುಚ್ಚಿದ್ದು ರವಿವಾರ ಸಂಜೆ 3 ಗಂಟೆಯ ನಂತರ ದೇವಾಲಯದಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದರಿಂದಾಗಿ ಸಂಕಟದ ನಡುವೆ ಭಕ್ತರು ಶಿವನ ದರ್ಶನ ಪಡೆದು ಸಮಾಧಾನ ಪಡ್ಕೊಳ್ತಿದ್ದಾರೆ. ಲೋಕಶಕ್ತಿ ಪಾರ್ಟಿ ಕರ್ನಾಟಕ ವತಿಯಿಂದ ದಿವಂಗತ ರಾಮಕೃಷ್ಣ ಹೆಗಡೆಯವರ 18ನೇ ಪುಣ್ಯಸ್ಮರಣೆ, ಸವಿನೆನಪು ಮತ್ತು ನುಡಿ ನಮನ ಇದೇ ಜನವರಿ 12ರಂದು ಸಮಯ ಬೆಳಿಗ್ಗೆ 9 ಗಂಟೆಗೆ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ಮಾಲಾರ್ಪಣೆ. ಶ್ರೀ ರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗ ಶಿರ್ಸಿ, ಸಿದ್ದಾಪುರ, ಉತ್ತರ ಕನ್ನಡ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಮತ್ತು ಸಭಾ ಕಾರ್ಯಕ್ರಮ.
ಸ್ಥಳ ಅಂಬೇಡ್ಕರ್ ಭವನ, ಯಲ್ಲಾಪುರ ಮುಖ್ಯ ರಸ್ತೆ, ಶಿರ್ಸಿ. ಸಭಾಧ್ಯಕ್ಷತೆಯನ್ನ ಲೋಕಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಶ್ರೀ ಚಂದ್ರಶೇಖರ್ ವಿ ಸ್ಥಾವರಮಠ ಇವರು ವಹಿಸಲಿದ್ದಾರೆ. ಇನ್ನು ಹಲವರು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ತಾವು ಬನ್ನಿ, ತಮಗೆಲ್ಲ ಸ್ವಾಗತ ಕೋರುವ ಶಿರ್ಸಿ ಸಿದ್ದಾಪುರ ಲೋಕಶಕ್ತಿ ಪಾರ್ಟಿಯ ಕಾರ್ಯಕರ್ತರಾದ ಶ್ರೀ ಬಾಂಧವ್ಯ ಹೆಗಡೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೆ ಭೇಟಿ ನೀಡಿ ಸಂತೃಪ್ತರಾಗಿ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222 Mobile number 9740809295. For visit G8 Suman Lakshmi Enclave near Nagamangala Regalia, Kajubag, Karwar.